ಈಸ್ ಅಪ್ ಗಾಯ್ಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ಸೊ ಇವಾಗ ಎದ್ಬಿಟ್ಟು ಗಣೇಶನ ಗಾಡಿ ಸರ್ವಿಸ್ಗೆ ಎಷ್ಟಾಗುತ್ತೆ ಎಲ್ಲ ಕೇಳ್ಕೊಬರೋಣ ಅಂತ ಹೋಗ್ತಾಯಿದ್ದೀವಿ. ಇವಾಗ ಹೋಗಿ ಪಾರ್ಟ್ಸ್ ಎಲ್ಲ ಏನೋ ಕೇಳಬೇಕಂತ, ಎಲ್ಲಿ ಪಾರ್ಟ್ಸು ಯಾವ್ಯಾವ ತರಬೇಕು ಅಂತ ಹೋಗಿ ಕೇಳ್ಕೊಂಡು ಬರೋಣ. ಕೇಳ್ಕೊಬಂದು ಇವಾಗ ಗಣೇಶನ ಗಾಡಿನ ನಾಳೆ ಬಿಡೋಕೆ ಹೇಳಿದ್ದಾರೆ. ಆಮೇಲೆ ನಮ್ಮ ಗಾಡಿ ನಾಳೆ ಆಯಿಲ್ ಸರ್ವಿಸ್ ಬಿಡಬೇಕು, ಅದಕ್ಕೆ ನಾಳೆ ಬನ್ನಿ ಅಂತ ಹೇಳಿದ್ದಾರೆ. ನಾಳೆ ಸರ್ವಿಸ್ ಮಾಡ್ಸೋಣ. ಇವಾಗ ಕೇಳ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಮನೆಗೆ ಹೋಗಿ 1 ಅವರ್ ರೆಸ್ಟ್ ಮಾಡಿ ಮತ್ತೆ ಡ್ಯೂಟಿಗೆ ಬರಬೇಕು ಗಾಯ್ಸ್. ಸೊ ಗಾಯ್ಸ್, ಮನೆಗೆ ಹೋಗಿ ರೆಸ್ಟ್ ಮಾಡಿಬಿಟ್ಟು 1 ಅವರ್ ರೆಸ್ಟ್ ಮಾಡಿದ್ದೆ. ರೆಸ್ಟ್ ಮಾಡಿಬಿಟ್ಟು ಸೀದಾ ಡ್ಯೂಟಿಗೆ ಬಂದೆ. ಇವಾಗ ಒಂದು ಆರ್ಡ್ರ್ ಕೊಟ್ಟಿದ್ದೀನಿ, ಕೊಟ್ಬಿಟ್ಟು ಮತ್ತೆ ಇವಾಗ ಸ್ಟೋರ್ ಹತ್ರ ವಾಪಸ್ ಹೋಗ್ತಾ ಇದ್ದೀನಿ. ಅವನು ಹೋದ ಜನ್ಮದಲ್ಲಿ ನಾಯಿ ಆಗಿದ್ದ, ಈ ಜನ್ಮದಲ್ಲಿ ಗೋತಮ್ ಆಗ್ಬಿಟ್ಟ ಅವನು. ಸೊ ಗಾಯ್ಸ್, ಡ್ಯೂಟಿ ಮುಗಿಸ್ಕೊಂಡು ಇವಾಗ ಥ್ರಿಫ್ಟೆಡ್ ಜಾಕೆಟ್ಸ್ ಹೋಗಬೇಕು ಅಂತ ಅಂದ್ಬಿಟ್ಟು ಗಣೇಶ ಕರ್ಕೊಂಡಿದ್ದ ಇದ್ದಾನೆ. ಆಮೇಲೆ ಗೋಕುಲ್ ಅವರು ಹಬ್ಬ ಅಂದರೆ ಎಷ್ಟು ದಿವಸ ಆಯಿತು ಗೋಕುಲ್ ಬಂದು ನೀನು? 3 ವಾರ ಆದಮೇಲೆ ಇವತ್ತು ಬ್ಲಾಗಲ್ಲಿ ಬರ್ತಾ ಇದ್ದಾನೆ ಗೋಕುಲ್. ನೋಡ್ಕೊಬಿಡಿ ಮಕಾನ ಕರೆಕ್ಟಾಗಿ. ಆಮೇಲೆ ಇವಾಗ ಸಿಗ್ತೀನಿ, ಇನ್ಮೇಲೆ ಡೈಲಿ ಬರ್ತೀನಿ ವ್ಲಾಗಲ್ಲಿ. ಡೈಲಿ ಬರ್ತಾರಂತೆ ಬ್ಲಾಗಲ್ಲಿ, ನೋಡೋಣ. ಇವಾಗ ಗಣೇಶ ಅದೇನೋ ಜಾಕೆಟ್ ತೊಗೋಬೇಕಂದ್ರೆ ಜಾಕೆಟ್ ತೊಗೊಂಡು ಮನೆಗೆ ಹೋಗಿ ಒಂದು ಅರ್ಧ ಗಂಟೆ ಫೋನ್ ಚಾರ್ಜ್ ಹಾಕ್ಬಿಟ್ಟು ಸೀದಾ ದುರಂಧರ್ ಮೂವಿ ನೋಡೋಕೆ ಹೋಗ್ಬೇಕು. ಯಾಕಂದರೆ ದುರಂಧರ್ ಮೂವಿ ಅವತ್ತಿಂದ ನೋಡಬೇಕು ಅಂತ ಅಂದ್ಕೊಂಡು ಹೋಗೋಕ್ಕಾಗಿಲ್ಲ. ಸೊ ಇವತ್ತು ಡ್ಯೂಟಿ ಹೋದ್ವಾಗಲೇ ಒಂದು 2 ಅವರ್ ಬ್ರೇಕ್ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಇವತ್ತು ಹೋಗ್ತಾ ಇದ್ದೀವಿ. ನೋಡೋಣ ಇನ್ನೂ ಏನೇನಾಗುತ್ತೆ ಅಂದ್ಬಿಟ್ಟು. ಇವ್ ನೋಡ್ರಿ ಚಪ್ಪರ್ ನಮಗೆ ಏನೇನು ಮಾಡ್ತಾವೆ ನೋಡ್ರಿ ಗಾಯ್ಸ್. ಇಂಥವ್ರಿಂದಾನೇ ಪೊಲೀಸರು ನಮ್ಗೆ ಹೊಡಿಯೋದು. ಚೆನ್ನಾಗಿತ್ತು ನೋಡು. ಅದು ಚೆನ್ನಾಗಿತ್ತು ನೋಡೋದು, ಅದು ಚೆನ್ನಾಗಿತ್ತು ನೋಡೋದು ಗಾಯ್ಸ್. ನೋಡ್ತಾ ಇದ್ದಾನೆ ಗಣಿ. ಎಷ್ಟು ಬುಟ್ ಕಟ್, ಅದು ಬುಟ್ ಕಟ್ ಪ್ಯಾಂಟ್. ಅದು ಕೊಲಂಬಿಯಾ ಒರಿಜಿನಲ್. ಚಿಕ್ಕದಾಗುತ್ತಲ್ಲ, ನಿನಗಾಗುತ್ತೆ ಗಾಯ್ಸ್. ಇವಾಗ ಫೈನಲಿ ಮೂವಿ ನೋಡಕ್ ಹೋಗ್ತಾ ಇದೀವಿ. ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಮಸ್ತಾಗಿ ರೆಡಿ ಹಾಕ್ಬಿಟ್ಟು ಹೋಗ್ತಾ ಇದೀವಿ. ಇವಾಗ ಮೂವಿಂಗ್ ಇನ್ನೊಂದು 7 ನಿಮಿಷ 6 ನಿಮಿಷ ಇರಬೇಕು, ಆಚೆ ಬರಬೇಕು. ಸಕ್ಕದ ಹೋಗ್ತೀವಿ, ಇವಾಗ ಸಕ್ಕದ 5 ವರ್ಷ ಬಿಟ್ಟಿರ್ತೀವಿ. ವೇಟ್ ಆ್ಯಂಡ್ ವಾಚ್ ಗಾಯ್ಸ್. ಇವಾಗ ಫೈನಲಿ ದುರಂಧರ್ ಮೂವಿಗೆ ಬಂದಿದ್ದೀವಿ, ವಿನಾಯಕ ಸಿನಿಮಾಸ್ಗೆ. ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಇವಾಗ. ಇಷ್ಟು ಜನ ಓಪನ್ ಆಗಿದ ತಕ್ಷಣ ಫಸ್ಟು ನುಗ್ಗೋಣ ಒಳಗಡೆ ಗಾಯ್ಸ್. ಇವಾಗ 4 ಅವರ್ ಕುತ್ಕೊಂಡು ನೋಡಬೇಕು. ಚೆನ್ನಾಗಿದೆ ವ್ಯೂ ಮಾತ್ರ ಸೂಪರ್ ಆಗಿದೆ. ದುರಂಧರ್ ಬಂದಂತೂ ಮಾಸ್ಟರ್ ಪೀಸು. ಇದು ನೋಡೋಣ ನೆಕ್ಸ್ಟ್ ಹೋಗ್ಬಿಟ್ಟು ಯಾವ ಥರ ಮಾಡಿದ್ದಾರೆ ಅಂದ್ಬಿಟ್ಟು ಎಲ್ಲ ಗಾಯ್ಸ್. ಫೈನಲಿ ಹೊರಗಡೆ ಬಿಡ್ತಾ ಇದ್ದಾರೆ, ಎಲ್ಲ ಹೋಗ್ತಾ ಇದ್ದಾರೆ ಗಾಯ್ಸ್ ಒಳಗಡೆ. ಹೋಗ್ಬಿಟ್ಟು 4 ಅವರ್ ಕುತ್ಕೊಂಡು ಇವಾಗ ಪರ್ಫೆಕ್ಟಾಗಿ ಯಾವ ಥರ ಮೂವಿ ನೋಡಬೇಕು ಅಂದರೆ ನೆಕ್ಸ್ಟು ಸೀದಾ ಕರಾಚಿಗೆ ಟ್ರಿಪ್ ಹೊಡಿಬೇಕು. ಇವಾಗ ಸೀದಾ ಒಳಗಡೆ ಹೋಗ್ಬಿಡ್ಬೇಕು. ಕರಾಚಿ ಎಲ್ಲ ಹೋಗೋಣ ಗಾಯ್ಸ್ ಇವಾಗ ಎಲ್ಲ. ಲಿಟ್ರಲಿ ಫಸ್ಟ್ ಹಾಫ್ ಮುಗೀತು. ಇವಾಗ ಎಷ್ಟು ಕ್ರೇಜಿ ಅಂದ್ಕೊಳ್ಳಿ, ಸ್ಟೋರಿ ಮಾತ್ರ ಬೇರೆ ಲೆವೆಲ್. ಫಸ್ಟ್ ಹಾಫ್ ಮುಗಿಸ್ಕೊಂಡು ಬಂದಿದ್ದೀವಿ. ಇವಾಗ ಇಂಟರ್ಮಿಷನ್ ಇದೆ. ಫಸ್ಟ್ ಹಾಫ್ ಸ್ವಲ್ಪ ಬ್ರೇಕ್ ಮುಗಿಸ್ಕೊಂಡು ಹೋಗೋಣ ಗಾಯ್ಸ್. ಆದಿತ್ಯ ಗರ್ಗಂತೂ ಹ್ಯಾಟ್ಸ್ ಆಫ್ ಅನ್ಕೊಂಡ್ರಿ, ಬೇರೆ ಲೆವೆಲ್ ತಗೊಂಡು ಆಡಿ ಬೇರೆ ಲೆವೆಲ್ ಬರ್ತಿರೋದು ಗೈಸ್. ಕಮೆಂಟ್ ಮಾಡಿ ತಗೋಣ ಗಾಯ್ಸ್. ಒಂದು ಟೈಮ್ ಬಂದಾಗ ಈ ಥರ ಸೆಕೆಂಡ್ ಹ್ಯಾಂಡ್ ಅಲ್ಲ, ನಮ್ಮದು ಫಸ್ಟ್ ಹ್ಯಾಂಡಲ್ಲೇ ಶೋರೂಮಿಂದ ತೊಗೊಳ್ಳೋಣ ಅಂತ ಟೈಮು ಬರುತ್ತೆ.
ಹೇಗಿದ್ದೀರಾ ಗಾಯ್ಸ್ ಫೈನಲಿ ಮೂವಿ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ. ಎಲ್ಲ ಬರ್ತಾ ಇದ್ದಾರೆ ಆಚೆ. ಗಾಯ್ಸ್ ಒಂದು 5 ನಿಮಿಷ ಮೈಂಡ್ ಫುಲ್ಲು ಲಯಾರಿ ಮತ್ತು ಕರಾಚಿಲೇ ಇದೆ. 5 ನಿಮಿಷ ಬಿಟ್ಕೊಂಡು ರಿವ್ಯೂ ಹೇಳ್ತೀನಿ ಯಾವ ಥರ ಇದೆ ಅಂದ್ಬಿಟ್ಟು. 5 ನಿಮಿಷ. ಸೊ ಗಾಯ್ಸ್ ಇವಾಗ ಇಲ್ಲಿ ಕೋಣಂಗುಂಟೆ ಕ್ರಾಸ್ ಹತ್ರ ಬಂದ್ಬಿಟ್ಟು ಇಬ್ಬರು ಟೀ ಕುಡಿದ್ವಿ. ಇವಾಗ ರಿವ್ಯೂ ಹೇಳ ಗಾಯ್ಸ್. ಆದಿತ್ಯದರು ಯಾವ ನಶಾ ಮಾಡಿಬಿಟ್ಟು ಆ ಸ್ಟೋರಿ ಬರ್ದವ್ರು ಅಂತ ಗೊತ್ತಿಲ್ಲ. ಲಿಟ್ರಲಿ ಲಾಸ್ಟ್ ಒಂದು ಸೀನ್ ಬರುತ್ತೆ ಜಮೇಲ್ ಇದು ಸೈಕ್ಗೆ ಸೈಕ್ ಹಾಕ್ಬಿಟ್ಟಿದ್ದೀವಿ ಅಂದ್ಕೊಳ್ರಿ ಗಾಯ್ಸ್. ಅವನ್ನ ಎಷ್ಟು ಪ್ಯಾದೆ ಡವು ಅಂದ್ಕೊಂಡಿದ್ದೀವಿ ಅಂದರೆ ನಾವು ಲಾಸ್ಟಲ್ಲಿ ನೋಡಿದ್ರೆ ಮಾಸ್ಟರ್ ಮೈಂಡ್ ಅವನು. ಇನ್ನೊಂದೇನು ಗೊತ್ತಾ, ಪಾಪ ರೇಮನ್ ಟೆಕೆತ್ ಅವ್ರ ತಮ್ಮ ಉರ್ಫೇಜು ನನಗೆ ಏನು ಗೊತ್ತಾ ಬೇಜಾರಾಗ್ತಾರದು. ಬಕ್ರ ಅಂದರೆ ಬಕ್ರ ನನ್ನ ಮಗ ಪಾಪ ಅವನ ಎಣ್ಣೆ ಹೊಡ್ಕೊಂಡು ಪೀಸಾಗಿ ಹೆಂಗೋ ಇದ್ದ. ಲಾಸ್ಟಲ್ಲಿ ನೋಡಿದ್ರೆ ಪಾಪ ಅವನ ಹಂಸ ಲಾಸ್ಟಲ್ಲಿ ಅವನಿಗೆ ಬಕ್ರ ಯಾವ ಥರ ಬಕ್ರ ಮಾಡಿರೋದಂದರೆ ಅವನದು ಒಂದು ಜೀವನ ನಾನು ಯೋಚನೆ ಮಾಡ್ತಾಯಿದ್ದೀನಿ ಲಿಟ್ರಲಿ ಗಾಯ್ಸ್. ಅವನು ಆಮೇಲೆ ಜಮೇಲಿ ಆಮೇಲೆ ಇನ್ನೊಂದು ಇಂಟರ್ಮಿಷನ್ ಬರುತ್ತೆ ಗಾಯ್ಸ್. ಅವಾಗ ಜಸ್ಕ್ರೀತ್ ಅವರು ಫ್ರೆಂಡ್ ಬರ್ತಾನೆ. ಅವನ ಹೆಸ್ರೇನೋ ಜಸ್ಕ್ರೀತ್ ಅವ್ರ ಫ್ರೆಂಡ್ ಅವನ ಹೆಸ್ರೇನು ನನ್ನ ಹೆಸರು ಮರ್ತೋಗಿದ್ದೀನಿ ಗಾಯ್ಸ್. ಆದರೆ ಇಂಟರ್ಮಿಷನ್ ಬರುತ್ತೆ. ಫಸ್ಟ್ ಹಾಫ್ ಮುಗಿದು ಲಾಸ್ಟಲ್ಲಿ ಅದು ಬರುತ್ತೆ. ಜಸ್ಕ್ರೀತ್ ಮರ್ತೋಗ್ಬಿಟ್ಟ ನನಗೆ ಅದೇನೋ ಹೇಳ್ತಾನೆ ಹಿಂದಿಲಿ. ಲಿಟ್ರಲಿ ಅಲ್ಲಿ ಯಾವ ಥರ ಗೂಸ್ ಪಂಪ್ಸ್ ಬಂತು ಅಂದರೆ ಅರ್ಧ ಅಲ್ಲ 70% ಥಿಯೇಟ್ರಲ್ಲಿ ಜನ ಎಲ್ಲ ಅಲ್ಲಿ ಯಾವ ಥರ ಕಿರ್ಚಿದ್ರು ಗೊತ್ತಾ. ಗೂಸ್ ಪಂಪ್ಸ್ ಒಂಥರ ಕ್ರೇಜಿ ಬಿಡ್ರಿ. ನಸೀಬ್ ಯಾವ ಥರ ಅಂದರೆ ಗಾಡಿನೇ ಪಂಚರ್ ಆಗೋದು. ತೂ ಹೋಗಪ್ಪ. ಇದೇ ಆಗಿರೋದು ನಮ್ಮ ಬಾಳಿ ಇವಾಗ. ಈ ಟೈಮಲ್ಲಿ ಯಾರನ್ನ ಕರೆಯೋಣ ಹೇಳ್ರಿ. ಮನೆ ಗಂಟನ ಹೋಗ್ಬಿಟ್ಟು ಇದಾಗಿಲ್ಲ, ಇದು ಪಂಚರ್ ಆಗಿಲ್ಲ. ಹೆಂಗ್ ಪಂಚರ್ ಆಯ್ತು? ಲೋ ನಾಳೆ ಬೆಳಗ್ಗೆ ಆಟಿ ಹೋಗ್ಬೇಕಲ್ಲ ಎಲೆಕ್ಟ್ರಾನಿಕ್ ಸಿಟಿಗೆ. ಎದಳ್ಬೇಕು, ಬೇಗ ಎದಳ್ಬಿಟ್ಟು ರೆಡಿ ಮಾಡಿಸ್ಬೇಕು. ಹೋಗಪ್ಪ ನಿದ್ದೆ ಬರ್ತೈತಿ ಇವಾಗ. ಟೈಮ್ 3:15 ಆಗೈತೆ. ಅದಕ್ಕೆ ಹೇಳೋದು ನಿಮ್ಮ ಗಾಡಿ ಸಿಕ್ಕೊಂಡು ನೀನು ಈ ಥರ ನನ್ನ ಗಾಡಿನ ಎತ್ಕೋತಾ ಇದ್ನಲ್ಲ. ಮತ್ತೆ ಹೇಳಿದ್ದೀನಿ ಟೈರ್ ಈ ಥರ ಆಗೈತಂತ ನೀನು ಮಾಮ್ ನನ್ನ ಗಾಡಿ ಸರಿ ಇಲ್ಲ ಅಂತಂತೀಯ. ಏನು ಸರಿ ಇಲ್ಲ ಅಂತ ಹೇಳುವ. ನಾನೇನೋ ಒಳಗಡೆ ನಮ್ಮನ್ನು ಇದಾಗಿರುತ್ತೆ ಅದು ಹೋಗ್ಬಿಟ್ಟು ಬರುತ್ತೆ. ಇಷ್ಟೇ ದೂರ ತಾನೇ ಅನ್ಕೊಂಡು ನಾನು ನೋಡಿದ್ರೆ ನಟರಾಜ ಸರ್ವೀಸ್ ಮಾಡ್ಬೇಕು ಇವಾಗ. ಆದ್ರೂ ಬಿಡ ನಿನ್ನಿಂದ ಒಳ್ಳೊಳ್ಳೆ ಕಂಟೆಂಟ್ಗಳು ಸಿಗುತ್ತೋ ನನಗೆ. ಸೀರಿಯಸ್ ಆಗು ಏನನ್ನ ಅನ್ಕೋ. ಅಲ್ಲಿ ಬಂದಾಗಲೇ ಪಂಚರ್ ಆಗು, ಆ ಅಂಗಡಿ ತೆಗಿಬಾರ್ದು ಈ ಅಂಗಡಿ. ಗಾಯ್ಸ್ ಇವನು ಒಬ್ಬನೇ ಕುತ್ಕೊಂಡ್ರೆ ಏನಾಗಲ್ಲ ಅಂದ್ಬಿಟ್ಟು ಒಬ್ಬನೇ ಹೋಗ್ಲಾ ಅಂತಾನೆ. ಯಾವ ಥರ ಹೇಳ್ರಿ ಗಾಯ್ಸ್ ಇವನು. ಕರ್ಕೊಂಡು ಬಂದ್ಬಿಟ್ಟು ಮೂವಿಗೆ ಅಂದ್ಬಿಟ್ಟು ಕರ್ಕೊಂಡು ಬಂದ್ಬಿಟ್ಟು ಇಟ್ಬಿಟ್ಟು ದೋಗಾಡು ಬರಲ್ಲ ಹೋಗೋಣ ಅಂತೆ. ಗಾಯ್ಸ್ ಅಲ್ಲಿ ಹೋಯ್ತಾ ಇದೆ ನೋಡಿ. ಅವ ಅಣ್ಣನ ಕೆಲ ಡ್ರಾಪ್ ಹಾಕ್ಸ್ಕೊಂಡೆ. ಇವಾಗ ಬಂದ ನೋಡ್ರಿ ಇವ್ನು ಯಾವ ಥರ ಕುತ್ಕೊಂಡು ಬರ್ತಾ ಇದ್ದಾನಂತ. ನೀವು ಎಷ್ಟು ಬ್ಲಾಗಲ್ಲಿ ನೋಡಿದ್ದೀರಾ ಅಂದರೆ ನಮ್ಮ ನಸೀಬು ಅಂತ ನನ್ನ ಡೈಲಾಗ್ನ ನಾವಿಬ್ರು ಸೇರಿ ಏನೇ ಮಾಡಕ್ಕೆ ಹೋದ್ರು ನಮ್ಮನ್ನು ಇದಾಗಿ ಆಗುತ್ತೇನೋ ನಮಗೆ. ಅದು ಇಲ್ಲೇ ಆಗಿತ್ತು. ಹಿಂಗೆ ಒಳ್ಳೆ ದೆವ್ವ ಬಂದಂಗೆ ಬರ್ತಾ ಇದ್ದಾನೆ ಗಾಯ್ಸ್. ಇವ್ನು ಯಾರೋ ಟೆನ್ಷನ್ ಇಕ್ತಾರಿ ಕತ್ತಲ್ಲ ನನಗೆ. ಹೋಗಪ್ಪ. ನೀನು ಬೊಗಳು ಗಾಯ್ಸ್. ಫೈನಲಿ ಮನೆಗೆ ಬಂದೆ. ಹೋಗಿ ಟೈಮು 4 ಗಂಟೆ ಆಗ್ತಾಯಿದೆ. ಫಸ್ಟು ಮಲ್ಕೋಬೇಕು ಗಾಯ್ಸ್. ಸೊ ಇವಾಗ ಇವತ್ತಿನ ಬ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ. ಐ ಹೋಪ್ ಈ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಆ್ಯಂಡ್ ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.